ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ವಿಡಿಯೋ. ತುಂಬ ಡೇಸ್ ಆಗಿತ್ತು ವಿಡಿಯೋ ಮಾಡಿ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಇಂಗ್ಲೀಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಅಭ್ಯಾಸ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಜಾಸ್ತಿ ಖುಷಿ ಅನಿಸುತ್ತೆ, ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಇದು ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ. ಹಾಗೆ ನೀವೇನಾದರೂ ಇನ್ನೂ ಹೆಚ್ಚಿನದಾಗಿ ಇಂಗ್ಲೀಷನ್ನು ಕಲಿಬೇಕು ಅಂತಂದರೆ ನನ್ನ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ. 6 ಮಂತಿಂದನೂ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಸುಮಾರು 800+ ಮೆಂಬರ್ಸ್ನ ನಾನು ಟ್ರೈನ್ ಮಾಡಿದ್ದೀನಿ. ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಒಂದು ಸಲ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿದ್ರೆ ನಾನು ಡೀಟೇಲ್ಸನ್ನು ಕೊಡ್ತೀನಿ. ಹಾಗೆ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಈ ಥರ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದ್ರೆ ನಾನು ಅಲ್ಲೇ ಡೀಟೇಲ್ಸ್ ಕೊಟ್ಬಿಡ್ತೀನಿ. ನಂತರ ನೀವು ಕಾಲ್ ಮಾಡಿ ಡಿಸ್ಕಷನ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈಗ ಊಟ ಮಾಡಬೇಕು. ನಾನು ಈಗ ಊಟ ಮಾಡಬೇಕು. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದು? ಐ ಹ್ಯಾವ್ ಟು ಈಟ್ ನೌ. ಐ ಹ್ಯಾವ್ ಟು ಈಟ್ ನೌ. ನನಗೆ ಇವತ್ತು ಇಂಟರ್ವ್ಯೂ ಇದೆ. ನನಗೆ ಇವತ್ತು ಇಂಟರ್ವ್ಯೂ ಇದೆ. ಐ ಹ್ಯಾವ್ ಆ್ಯನ್ ಇಂಟರ್ವ್ಯೂ ಟುಡೇ. ಐ ಹ್ಯಾವ್ ಆ್ಯನ್ ಇಂಟರ್ವ್ಯೂ ಟುಡೇ. ನನಗೆ ಅದರ ಅಭ್ಯಾಸವಿಲ್ಲ. ನನಗೆ ಅದರ ಅಭ್ಯಾಸ ಇಲ್ಲ. ನನಗೆ ಅದರದ್ದು ಹ್ಯಾಬಿಟ್ ಇಲ್ಲ ಅಂತ ಹೇಳ್ತೀವಲ್ವ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಐ ಆಮ್ ನಾಟ್ ಯೂಸ್ಡ್ ಟು ಇಟ್. ಐ ಆಮ್ ನಾಟ್ ಯೂಸ್ಡ್ ಟು ಇಟ್. ಸ್ವಲ್ಪ ಸಮಯದ ನಂತರ ನಾನು ಬರುತ್ತೇನೆ. ಸ್ವಲ್ಪ ಸಮಯದ ನಂತರ ನಾನು ಬರುತ್ತೇನೆ. ಐ ವಿಲ್ ಕಮ್ ಆಫ್ಟರ್ ಎ ವೈಲ್. ಐ ವಿಲ್ ಕಮ್ ಆಫ್ಟರ್ ಎ ವೈಲ್. ಆ ಘಟನೆ ನಡೆದು ತುಂಬ ವರ್ಷಗಳು ಕಳೆದವು. ಆ ಘಟನೆ ನಡೆದು ತುಂಬ ವರ್ಷಗಳು ಆದವು ಅಥವಾ ಕಳೆದವು. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ಬೋದು? ಮೆನಿ ಇಯರ್ಸ್ ಹ್ಯಾವ್ ಪಾಸ್ಡ್ ಸಿನ್ಸ್ ದಟ್ ಇನ್ಸಿಡೆಂಟ್. ಇದನ್ನು ನಿನಗೆ ಯಾರು ಹೇಳಿದರು? ಇದನ್ನು ನಿನಗೆ ಯಾರು ಹೇಳಿದರು? ಈ ಸೆಂಟೆನ್ಸ್ನ ಯಾವ ರೀತಿ ಹೇಳೋದು? ಹೂ ಟೋಲ್ಡ್ ಯು ದಿಸ್? ಹೂ ಟೋಲ್ಡ್ ಯು ದಿಸ್? ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಏನು ಇದ್ರ ಬಗ್ಗೆ ನಿನಗೆ ಒಪಿನಿಯನ್ ಅಂತ ಕೇಳ್ತೀವಲ್ವ. ಇದನ್ನು ಯಾವ ರೀತಿ ಹೇಳೋದು? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಇದನ್ನು ಬರೆದವರು ಯಾರು? ಇದನ್ನು ಬರೆದವರು ಯಾರು? ಹೂ ರೋಡ್ ದಿಸ್? ಹೂ ರೋಡ್ ದಿಸ್? ನನಗೆ ತಕ್ಷಣಕ್ಕೆ ನೆನಪಾಗುತ್ತಿಲ್ಲ. ನನಗೆ ತಕ್ಷಣಕ್ಕೆ ನೆನಪಾಗುತ್ತಿಲ್ಲ. ಐ ಕಾಂಟ್ ರಿಮೆಂಬರ್ ರೈಟ್ ನೌ. ಐ ಕಾಂಟ್ ರಿಮೆಂಬರ್ ರೈಟ್ ನೌ. ಇದಕ್ಕೆ ನಿನ್ನ ಒಪ್ಪಿಗೆ ಇಲ್ಲವಾ? ಇದಕ್ಕೆ ನಿನ್ನ ಅಥವಾ ನಿಮ್ಮ ಒಪ್ಪಿಗೆ ಇಲ್ಲವಾ? ಡು ಯು ನಾಟ್ ಅಗ್ರಿ ವಿತ್ ದಿಸ್? ಡು ಯು ನಾಟ್ ಅಗ್ರಿ ವಿತ್ ದಿಸ್? ಇದನ್ನು ಮರೆತು ಬಿಡು. ಇದನ್ನು ಮರೆತು ಬಿಡು. ಫರ್ಗೆಟ್ ಇಟ್. ಫರ್ಗೆಟ್ ಇಟ್. ನಾನು ಇದನ್ನು ನಿನಗೆ ಹೇಳುತ್ತೇನೆ. ನಾನು ಇದನ್ನು ನಿನಗೆ ಹೇಳುತ್ತೇನೆ. ಐ ಆಮ್ ಟೆಲ್ಲಿಂಗ್ ಯು ದಿಸ್. ಐ ಆಮ್ ಟೆಲ್ಲಿಂಗ್ ಯು ದಿಸ್. ಗಮನವಿಟ್ಟು ಕೇಳಿಸಿಕೊ. ಗಮನವಿಟ್ಟು ಕೇಳಿಸಿಕೊ. ಲಿಸನ್ ಕೇರ್ಫುಲಿ. ಲಿಸನ್ ಕೇರ್ಫುಲಿ. ಇದನ್ನು ನೆನಪಿಸಿಕೊ. ಇದನ್ನು ನೆನಪಿಸಿಕೊ. ರಿಮೆಂಬರ್ ದಿಸ್. ರಿಮೆಂಬರ್ ದಿಸ್. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ, ಹಾಗೆ ದಯವಿಟ್ಟು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಆನ್ಲೈನ್ ಕ್ಲಾಸಸ್ಗೆ ಯಾರಾದರೂ ಜಾಯಿನ್ ಆಗಬೇಕು ಅಂತ ಇದ್ದರೆ ಕೆಳಗಡೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಒಂದ್ಸಲಿ ಎನ್ಕ್ವೈರಿ ಮಾಡಿ, ಇಷ್ಟ ಆದರೆ ಜಾಯಿನ್ ಆಗಿ.